ಒಬ್ಬ ವಿಕೃತಕಾಮಿ ಗಂಡ ವಿಚಿತ್ರವಾಗಿ ಲೈಂಗಿಕ ಕ್ರಿಯೆಗೆ ಒತ್ತಾಯವನ್ನ ಮಾಡ್ತಾನಂತೆ. ಬೇಸತ್ತ ಪತ್ನಿ ಗಂಡನ ವಿರುದ್ಧವೇ ದೂರನ್ನ ಕೊಟ್ಟಿದ್ದಾರೆ. ಈತ ವಿಕೃತಕಾಮಿ ಗಂಡ ಆಗಿರೋದು ವಿಚಿತ್ರವಾಗಿ ಲೈಂಗಿಕ ಕ್ರಿಯೆಗೆ ಈತ ಒತ್ತಾಯವನ್ನ ಮಾಡ್ತಾ ಇದ್ದ ಅನ್ನುವ ಕಾರಣಕ್ಕಾಗಿ ಗಂಡನ ವಿರುದ್ಧವೇ ಇದೀಗ ಪತ್ನಿ ದೂರನ್ನ ಕೊಟ್ಟಿದ್ದಾಳೆ. ಸಾಫ್ಟ್ವೇರ್ ಕಂಪನಿಯಲ್ಲಿ HR ಆಗಿದ್ದಾರೆ ಈ ದಂಪತಿ. ಲವ್ ಮಾಡಿ ಸಹೋದ್ಯೋಗಿಯನ್ನೇ ಮದುವೆಯಾಗಿದ್ಲು. ಮನೆಯವರನ್ನ ಒಪ್ಪಿಸಿ ಸೆಪ್ಟೆಂಬರ್ನಲ್ಲಿ ಈಕೆ ಮದುವೆ ಆಗ್ತಾಳೆ. ಆದರೆ ಇತ್ತೀಚೆಗೆ ಗಂಡನ ಒಂದು ವಿಚಿತ್ರ ವರ್ತನೆ ಇತ್ತಂತೆ. ಮಂಜುನಾಥ್ ವಿಚಿತ್ರ ವರ್ತನೆಯನ್ನ ತೋರಿಸ್ತಾ ಇದ್ನಂತೆ. ಫೋನ್ ಮಾಡಿ ಲೈಂಗಿಕ ಕ್ರಿಯೆಗೆ ಒತ್ತಾಯವನ್ನ ಮಾಡ್ತಾ ಇದ್ನಂತೆ. ಮನೆಯಲ್ಲಿ ಬೆತ್ತಲೆಯಾಗಿ ಓಡಾಡ್ತಾ ಇದ್ನಂತೆ. ಅತ್ತೆ ಮಾವನ ಮುಂದೆಯೇ ಈತ ಬೆತ್ತಲೆಯಾಗಿ ಓಡಾಟ ಮಾಡ್ತಿದ್ದ. ಸೊ ಮಂಜುನಾಥನ ನಡವಳಿಕೆಯಿಂದ ಅಕ್ಕಪಕ್ಕದವರಿಗೂ ಕೂಡ ಸಾಕಷ್ಟು ಮುಜುಗರ ಕೂಡ ಉಂಟಾಗ್ತಾ ಇತ್ತು. ಸೊ ಈ ಹಿನ್ನೆಲೆಯಲ್ಲಿ ಗಂಡನ ಇಂತಹ ಒಂದು ವರ್ತನೆಗೆ ಬೇಸತ್ತ ಪತ್ನಿ ಇದೀಗ ಗಂಡನ ವಿರುದ್ಧವೇ ಕೇಂದ್ರ ವಿಭಾಗದ ಸ್ಟೇಷನ್ಗೆ ದೂರನ್ನ ಕೊಟ್ಟಿದ್ದಾರೆ. ಶಾಂತಿನಗರದ ನಿವಾಸಿಯಾಗಿದ್ದಾರೆ ಪತ್ನಿ. ಕೇಂದ್ರ ವಿಭಾಗದ ಮಹಿಳಾ ಠಾಣೆಯಲ್ಲಿ ಪ್ರಕರಣ ದಾಖಲಿಸಿದ್ದಾರೆ. ಮಂಜುನಾಥ್ ಈಕೆಗೆ 3ನೇ ಗಂಡ. ಆಕೆ 2ನೇ ಗಂಡನ ಜೊತೆ ಇದ್ದಾಗಲೇ ಪ್ರಪೋಸ್ ಮಾಡಿದ್ನಂತೆ ಮಂಜುನಾಥ್. ಆಕೆ 2ನೇ ಗಂಡನಿಗೆ ಡಿವೋರ್ಸ್ ಕೊಟ್ಟು ಆಮೇಲೆ ಮಂಜುನಾಥ್ನನ್ನ ಮದುವೆ ಆಗಿದ್ರು. ಜಗಳ ಮಾಡಿ ಬಂದು ದೊಡ್ಡದು ಮಾಡಿದಕ್ಕೆ ನಾವು ಹೇಳಿದ್ವಿ ಸೆಕ್ಷುವಲ್ ಹರಾಸ್ಮೆಂಟ್ ತುಂಬಾ ಅಸಹ್ಯವಾಗಿ ಮಾಡಿದಾನೆ. ಎಂತಿ ಅಂತಾನು ನೋಡಿಲ್ಲ. ಅಸಹ್ಯವಾಗಿ ಒಂದು ವಿಡಿಯೋಸ್ಗಳೆಲ್ಲ ನೋಡ್ಬಿಟ್ಟು ಅದ್ರ ಮೇಲೆ ನನ್ನ ಮೇಲೆ ಪ್ರಭಾವ ಮಾಡ್ತಿದ್ದ. ನೀನ್ ಅದೇ ತರಾನೇ ಮಾಡ್ಬೇಕು, ನಂಗೆ ಹಂಗೆ ಇರ್ಬೇಕು, ನಾನು ಆತರ ಮಾಡ್ಲಿಲ್ಲ, ನೀನ್ ಯಾವ ತರ ಲೆವೆಲ್ ಬೇಕಿದ್ ಹೋಗ್ತೀನಿ ಅಂತ ಹೇಳಿ ದೊಡ್ಡದು ಮಾಡ್ತಾ. ನಾನು ಅವ್ರಿಗೆ FIR ಅದನ್ನೇ ಮೆನ್ಷನ್ ಮಾಡಿದೀನಿ. ನೋಡಿ ಸರ್, ಅವ್ನು ಸೆಕ್ಷುವಲ್ ಹರಾಸ್ಮೆಂಟ್ ಮಾಡ್ತಾವನೆ, ಮನೆ ಮುಂದೆ ಬಂದು ತುಂಬಾ ದೊಡ್ಡ ಜಗಳ ಮಾಡ್ತಾವನೆ, ಕೇಸ್ ಹಾಕಿರೋದಕ್ಕೆ ಕೇಸ್ ನೀವು ವಾಪಸ್ ತಗೊಂಡ್ರೆ ನೀವು ತಗೋಬೇಕು, 5 ಲಕ್ಷ ನೀನ್ ಕೊಡ್ತೀನಿ ಅಂತ ಹೇಳಿದಾನೆ. ಬಟ್ ಅದೇ ನಾವ್ ಯಾವತ್ತು ಅಂತ ಏನು ಹೇಸಿಗೆ ಕೆಲ್ಸಕ್ಕೆ ನಾವು ಕೈ ಹಾಕೂ ಇಲ್ಲ. ಯಾಕಂದ್ರೆ ನಾನು ದುಡಿತಿದ್ದೀನಿ, ನಾನು ಇವತ್ತು ಹಂಗೆ ಇದ್ದೀನಿ. ಅವನು ಮನಿ ಟ್ರ್ಯಾಪ್ ಅಂತ ಹೇಳಿದಾನೆ. ಮನಿ ಟ್ರ್ಯಾಪ್ ಯಾರು ಮಾಡೋದು ಅಂದ್ರೆ ದುಡಿಲಿಲ್ದವ್ರು ಇರ್ತಾರಲ್ಲ ಅಂತವ್ರಿಗೆ ಯೂಸ್ ಮಾಡ್ಬೇಕು. ಬಟ್ರೆ ಅವ್ನು ನನ್ನ ಹತ್ರ ಹೇಳ್ಬಾರ್ದೈತಿ ಮಾತು. ಯಾಕಂದ್ರೆ ಜಾಬ್ ಕೊಡ್ಸಿರೋದೇ ನಾನೇ, ಮ್ಯಾನೇಜರ್ ಪೋಸ್ಟಿಗೆ ಮಾಡ್ಸಿರೋದು ನಾನೇ. ಅದ್ ಹೆಂಗ್ ನನಗೆ ಮನಿ ಟ್ರ್ಯಾಪ್ ಮಾಡ್ತಾಳೆ, ದುಡ್ಡು ಕಿತ್ಕೊಂತಾವಳೆ ಅಂತ ಹೇಳಿದಾನೆ. ಇದನ್ನ ನಾನು ಇಲ್ಲಿ ಬಿಡಲ್ಲ ಸರ್, ನಾನು ಇದನ್ನ ದೊಡ್ಡದು ಮಾಡೇ ಮಾಡ್ತೀನಿ. ಯಾಕೆ ಅಂತಂದ್ರೆ ಅವನು ಹೇಸಿಗೆ ಕೆಲಸ ಮಾಡ್ಬಿಟ್ಟಿದೆ. ನನ್ನ ಫೋಟೋಸ್ಗಳೆಲ್ಲ ಅಪ್ಲೋಡ್ ಮಾಡಿ, ಅವ್ನ ಜೊತೆ ಇರೋ ಫೋಟೋಸ್ನು ಅಪ್ಲೋಡ್ ಮಾಡಿ ನಮ್ಮ ಅಪ್ಪ ಅಮ್ಮಂದೆಲ್ಲ ತೆಗೆದಿಲ್ಲ ಸರ್. ಅವನ 3 ತಿಂಗಳು ನಮ್ಮ ಮನೆಗೆ ಎಷ್ಟು ಚೆನ್ನಾಗಿ ನೋಡ್ಕೊಂಡಿದೀವಿ. ಅವನಿಗೆ ನಿಯತ್ತಿಲ್ದಂಗೆ ನಮ್ಮ ಅಪ್ಪ ಮುಂದೆ ನಮ್ದೆಲ್ಲ ಫೋಟೋಸ್ ದೊಡ್ಡದು ಮಾಡಿದಾನೆ. FIR ಕಾಪಿ ಎಲ್ಲ ಮೆನ್ಷನ್ ಮಾಡಿದೀನಿ. ಪ್ರತಿಯೊಂದು ಸೈಬರ್ ಅಲ್ಲಿ ಹಾಕಿದೀವಿ. ಈ ತರ ವಿಡಿಯೋಸ್ ಗಳೆಲ್ಲ ಮಾಡ್ಬಿಟ್ಟು ನನ್ನ ಎಡಿಟಿಂಗ್ಸ್ ಎಲ್ಲ ಹಾಕ್ಸಿ ಮಾಡಿಸಿದಾನೆ ಫೋಟೋಸ್ಗಳೆಲ್ಲ ಅಂತ. ಇವನ ನಿಜವಾಗ್ ಹೇಳ್ತೀನಿ, ಬಿಡಲ್ಲ ಸರ್. ಯಾಕಂದ್ರೆ ಒಬ್ಬ ಗಂಡನಾಗಿ ನಾವು ಒಂದು ಹುಡುಗಿನ ಸೆಕ್ಷುವಲ್ ಹರಾಸ್ಮೆಂಟ್ ಮಾಡ್ತಾನೆ ಸ್ವಂತ ಎಂತಿನ ಅಂದ್ರೆ ಯಾರ್ ತಾನೇ ಇಷ್ಟಪಡ್ತಾರೆ ಸರ್? ಪೀರಿಯಡ್ಸ್ ಅಲ್ಲೂ ಮಲ್ಕೋಬೇಕು, ಅವನಿಗೆ ಸೆಕ್ಷುವಲಿ ಇದ್ ಮಾಡ್ಬೇಕು ಅಂತಾನೆ ಯಾರು ಲೈಕ್ ಮಾಡಲ್ಲ. ತಂದೆ ತಾಯಿನೂ ಲೈಕ್ ಮಾಡಲ್ಲ. ಆದ್ರೆ ತಂದೆ ತಾಯಿಗಳು ಅವ್ರುಗಳು ಹೇಳ್ತಾರೆ, ನಾಚಿಕೆ ಆಗ್ಬೇಕು ತಂದೆ ತಾಯಿಗಳಿಗೆ. ಏನು ಅಂತಾನೆ, ಮಲ್ಕೋಬೇಕು, ನಿಮ್ ಪೀರಿಯಡ್ಸ್ ಅಲ್ಲೂ ನೀನು ಅವನಿಗೆ ಇದು ಮಾಡ್ಲೇಬೇಕು, ನೀನು 3ನೇ ಮದ್ವೆ ಆಗಿರೋಳು, ನೀನ್ 3ನೇ ಮದ್ವೆ ಆಗಿರೋ ಸತ ಯಾವಾಗ್ಲೂ ಹೇಳ್ತೀನಿ. ನಾನು ಯಾವತ್ತೂ ಕಾಲ್ಬೇಡಿ ಇಟ್ಕೊಂಡಿಲ್ಲ ಅವ್ನ, ನಾನು ಬಂದ್ ಮದ್ವೆ ಮಾಡ್ಕೊಡ್ರಿ. ಇದ್ರ ಬಗ್ಗೆ ಇನ್ನಷ್ಟು ಡೀಟೇಲ್ಸ್ ಅನ್ನ ಕೊಡೋದಕ್ಕೆ ನಮ್ಮ ರಿಪೋರ್ಟರ್ ಮಾದೇಶ್ ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ. ಏನಿದೆ ವಿಚಿತ್ರ ಗಂಡನ ಈ ರೀತಿಯಾದಂತಹ ವರ್ತನೆ? ಇದೀಗ ಪತ್ನಿ ಯಾವ ರೀತಿಯಾಗಿ ಸ್ಟೇಷನ್ ಮೆಟ್ಟಿಲೇ ಏರಿದಾಳೆ? ಈಗ ಈತನ ಮನೆಯವರು ಏನ್ ಹೇಳ್ತಿದ್ದಾರೆ? ನವಿತಾ, ಈಗಾಗಲೇ ಈ ಒಂದು ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಕೇಂದ್ರ ವಿಭಾಗದ ವುಮೆನ್ಸ್ ಪೊಲೀಸ್ ಠಾಣೆಯಲ್ಲಿ ಪ್ರಕರಣವನ್ನು ದಾಖಲಿಸಲಾಗಿದೆ. 2 ಪ್ರತ್ಯೇಕ ಪ್ರಕರಣಗಳನ್ನು ದಾಖಲಿಸಿಕೊಳ್ಳುವಂಥ ಕೆಲಸವನ್ನು ಪೊಲೀಸರು ಮಾಡಿದ್ದಾರೆ. ಒಂದು NCR ಮಾಡಿದ್ದಾರೆ, ಒಂದು FIR ಪ್ರಕರಣವನ್ನು ದಾಖಲಿಸಿಕೊಂಡು ಪೊಲೀಸರು ತನಿಖೆ ಮಾಡ್ತಿದ್ದಾರೆ. ಈಗಾಗಲೇ ಆರೋಪಿ ಪತಿಗೆ ನೋಟಿಸ್ ಅನ್ನು ಕೂಡ ನೀಡುವಂಥ ಕೆಲಸವನ್ನು ಪೊಲೀಸರು ಮಾಡಿದ್ದಾರೆ. ಮತ್ತೊಂದು ಕಡೆ ಈ ಒಂದು ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಸಾಕಷ್ಟು ಆರೋಪಗಳನ್ನು ಮಾಡುವಂಥ ಕೆಲಸವನ್ನು ಆಕೆ ಪತ್ನಿ ಮಾಡಿದ್ದಾಳೆ. ಯಾಕಂದ್ರೆ ಕಳೆದ ಹಲವು ವರ್ಷಗಳಿಂದಲೂ ಕೂಡ ಆಕೆಗೆ ಬೇರೊಂದು ಮದುವೆ ಆಗಿತ್ತು. ಅಂದ್ರೆ ಇದು ಆರೋಪಿ ಮಂಜುನಾಥ್ ಜೊತೆ ಈಕೆಗೆ 3ನೇ ಮದುವೆ. ಅದಕ್ಕೂ ಮುನ್ನ ಬೇರೊಬ್ಬನ ಜೊತೆ ಈಕೆ ಸಂಸಾರ ಮಾಡ್ತಿದ್ದಾಗಲೇ ಈತ ಮಂಜುನಾಥ್ ಆಕೆಗೆ ಪ್ರಪೋಸ್ ಮಾಡಿ, ಆಕೆಗೆ ಪ್ರೀತಿ ಅಂತೇಳಿ ಪ್ರಪೋಸ್ ಮಾಡಿ ಆಕೆಯ 2ನೇ ಪತಿಯ ಜೊತೆ ಜಗಳ ಮಾಡುವಂತೆ ಮಾಡಿ ಆತನಿಂದ ಡಿವೋರ್ಸ್ ಅನ್ನು ಕೂಡ ಈತನೇ ಕೊಡಿಸಿದ್ದ ಅಂತೇಳಿ ಒಂದಷ್ಟು ಆರೋಪಗಳನ್ನ ಆಕೆ ಮಾಡಿದ್ದಾಳೆ. ಇದರ ಜೊತೆಗೆ ಮದುವೆ ಆದಂತ ಸಂದರ್ಭದಲ್ಲಿ ಅಂದ್ರೆ 2ನೇ ಪತಿಗೆ ಡಿವೋರ್ಸ್ ಕೊಟ್ಟಾದ ನಂತರ ಎಲ್ಲರೂ ಕೂಡ ಒಪ್ಪಿಗೆ ಮಾಡಿ ಮದುವೆ ಮಾಡ್ಕೊಂಡಿರ್ತಾರೆ. 2 ಕುಟುಂಬಸ್ಥರು ಕೂಡ ಒಪ್ಪಿಗೆ ಕೊಟ್ಟು ಮದುವೆ ಆಗಿರುತ್ತೆ. ಮದುವೆ ಆಗಿ 2-3 ತಿಂಗಳಿಗೆನೆ ಈಗ ಈ ರೀತಿಯಾಗಿ ವಿಚಿತ್ರವಾಗಿ ವರ್ತನೆ ಮಾಡುವಂತದ್ದು, ಜೊತೆಗೆ ಮುಜುಗರ ಬರುವಂತೆ ನಡೆದುಕೊಳ್ಳುವಂತದ್ದು. ಅದರಲ್ಲೂ ಕೂಡ ಅವರ ಪೋಷಕರು ಇದ್ದಂತ ಸಂದರ್ಭದಲ್ಲಿ ಅಂದ್ರೆ ಸಂತ್ರಸ್ತೆಯ ಪೋಷಕರು ಅವರ ತಂದೆ ತಾಯಿ ಮನೆಗೆ ಬಂದಂತ ಸಂದರ್ಭದಲ್ಲಿ ಈ ರೀತಿಯಾಗಿ ವಿಚಿತ್ರ ವರ್ತನೆ ಮಾಡುವಂತದ್ದಾಗಿರ್ಬೋದು, ಕಿರುಕುಳ ಕೊಡುವಂತ ಕೆಲಸವನ್ನು ಮಾಡ್ತಿದ್ದಂತೆ. ಸದ್ಯಕ್ಕೆ ಪ್ರಕರಣವನ್ನ ದಾಖಲಿಸಿಕೊಂಡಿರುವಂತಹ ಪೊಲೀಸರು ಹೆಚ್ಚಿನ ತನಿಖೆಯನ್ನ ನಡೆಸಿದ್ದಾರೆ. ನವಿತಾ, ಓಕೆ, ಥ್ಯಾಂಕ್ ಯು ಮಾದೇಶ್ ಡೀಟೇಲ್ಸ್ಗೆ.